ಮಾತಾಡಿ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಜ್ಯದಲ್ಲಿ 3.5 ಲಕ್ಷ ಕೋಟಿ ಸಾಲ ಮಾಡಿದೆ ಬಂದಾಗಿಂದ. ಯಾವ್ದು ಕೊಟ್ಟರು, ಯಾವ್ದು ಅಭಿವೃದ್ಧಿ ಮಾಡಿದ್ರು, ಯಾವ ರಸ್ತೆ ಅಭಿವೃದ್ಧಿ ಮಾಡಿದ್ರು, ಯಾವ ಮೆಡಿಕಲ್ ಕಾಲೇಜ್ ಕಟ್ಟರು, ಯಾವ ಹಾಸ್ಪಿಟಲ್ ಕಟ್ಟರು, ಯಾವ ಸ್ಕೂಲ್ ಕಟ್ಟಿದ್ದಾರೆ? ಸಿದ್ದರಾಮಯ್ಯ 2023 ಅಧಿಕಾರಕ್ಕೆ ಬಂದಂತ ಸರ್ ಒಂದೇ ನಿಮಿಷ ಈಗ ನೀವು ಹೇಳಿದ್ರಲ್ಲ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡಿದೇನು ಅಂತ ನೀವು ನೋಡಿದ್ರಿ ಅಂತ ಹೇಳಿದ್ ಸರ್. ಇದೇ ಬಿಹಾರದ ಎಲೆಕ್ಷನ್ ನಲ್ಲಿ ಬಿಜೆಪಿ ಅವರು ಇದನ್ನೇ ಮಾಡಿದ್ದಾರೆ. ಇಲ್ಲ ಅಂತ ಹೇಳಬೇಡಿ, ಓಕೆನಾ? ಗ್ಯಾರಂಟಿ ಯೋಜನೆಗಳಲ್ಲಿ ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ನಾನು ಬಿಜೆಪಿ ಪರನೂ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ. ನನ್ನ ಪ್ರಶ್ನೆ ಒಂದೇ ನಿಮಿಷ ಸರ್, ನನಗೆ ಗೊತ್ತಾಯ್ತು ಸರ್, ಒಂದೇ ನಿಮಿಷ. ಈಗ ಒಂದು ಪಾರ್ಟಿಯವರು ದುಡ್ಡು ಹಾಕೊಳ್ಬೇಕು, ಎಲೆಕ್ಷನ್ ಮಾಡಬೇಕು ಅನ್ನೋ ಸ್ವಂತದ್ದು ಇರ್ತಾವಲ್ಲ, ಹಾಕೊಳ್ಳಿ. ನೀವ್ ಯಾಕೆ ನಮ್ಮ ತಲೆ ಮೇಲೆ ಹಾಕ್ತೀರಿ? ಯಾವುದೇ ಆಗಿರ್ಲಿ, ಈಗ ಬಜೆಟ್ ನಲ್ಲೂ ಬಂತು, ಬೇರೆ ಕಡೆ ಬಂತು, ನೀವ್ ಯಾಕೆ ನಮ್ಮ ತಲೆ ಮೇಲೆ ಹಾಕ್ತೀರಾ, ನಮ್ಮ ತಲೆ ಮೇಲೆ ಹೊರಿಸ್ತೀರಾ? ನಿಮಗ್ ಕೆಪಾಸಿಟಿ ಇದೆ ಅಂತಂದ್ರೆ ಗುಣದಲ್ಲಿ ಕೇಳ್ರಿ. ಕೂಡ ಒಂದು ಮಹಿಳೆಯರಾಗಿ ಇವತ್ತು ಮಾಡಿರ್ತಕ್ಕಂಥ ಏನು ಮುಖ್ಯಮಂತ್ರಿಗಳ ರೋಜ್ಗಾರ್ ಒಂದು ಯೋಜನೆಯಿಂದ ಮಹಿಳೆಯರ ಸಬಲೀಕರಣ ಆಗಬೇಕು, ಬಿಹಾರದಲ್ಲಿ ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಪ್ರತಿ ಏನು ಒಂದು ಮನೆಯ ಒಡತಿಗೆ 10,000 ರೂಪಾಯಿ ಆಗುವಂತ ಕೆಲಸ ಸಬ್ಸಿಡಿ ಸ್ಕೀಮ್ ಅಲ್ಲಿ ಮುಂದಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಮಹಿಳಾ ಸಬಲೀಕರಣ ಆದ್ರೆ ಈ ದೇಶ ಅಭಿವೃದ್ಧಿ ಆಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ಆ ಊರು ಅಭಿವೃದ್ಧಿ ಆಗುತ್ತೆ ಅಂತ ಒಂದು ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ನಾನು ಕೊಡ್ತಾ ಇದೀರಾ ಅಂತ ಕೇಳ್ತಲ್ಲ, ಕೊಟ್ಟಿದ್ದಾದ್ಮೇಲೆ ನೀವೇನ್ ಮಾಡ್ತಾ ಇದ್ರಾ? ಯಾವುದೇ ಅಭಿವೃದ್ಧಿಗೆ ನೀವು ಹಣ ಕೊಡ್ತಾ ಇಲ್ಲ. ಈಗ ಮೋದಿ ಅವರ ನೇತೃತ್ವ ಸರ್ಕಾರದಲ್ಲಿ ಆ ರೀತಿ ಏನ್ ಮಾಡ್ತಾ ಇಲ್ವಾ? ಕೊಡೋಂತ 80 ಕೋಟಿ ಜನಕ್ಕೂ ಇವತ್ತು ಫುಡ್ ನಿಲ್ಸಿಲ್ಲ, ಯಾವುದೇ ಕರೋನಾ ಸಂದರ್ಭ ಕೂಡ ನಿಲ್ಸಿಲ್ಲ. ಆದ್ರೆ ಸಿದ್ದರಾಮಯ್ಯ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು 5 ಗ್ಯಾರಂಟಿಗೋಸ್ಕರ ಇದು ಬದ್ದ ಏನು ಆಡು ಮುಟ್ಟಿದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸಿದ್ದ ಬೆಲೆಗಳು ಯಾವುದೇ ಪದಾರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಮಾಡಿದೀರಾ. ಇವತ್ತು ಪ್ರತಿಯೊಂದು ನಾವು ಗ್ಯಾರಂಟಿ ಕೊಡ್ತಾ ಇದ್ರೆ 50,000 ರೂಪಾಯಿಗೆ 50,000 ಕೋಟಿಗೆ ನೀವು ಮಾಡಿರ್ತಕ್ಕಂಥ 4 ಲಕ್ಷ ಕೋಟಿ ಬಜೆಟ್ ನೀವೇನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಯಾರು ಕೊಳ್ಳೆ ಹೊಡಿತಾ ಇದ್ದೀರಾ? ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಮೇಡಮ್ 180 ಕೋಟಿ ಹಗರಣ ಮಾಡಿದ್ರು. ಇವ್ರಿಗೆ ಬೇಕಾದ ರೀತಿಯಲ್ಲಿ ಇವ್ರಿಗೆ ಬೇಕಾದ ಸಪರೇಟ್ ಪ್ರೈವೇಟ್ ಅಕೌಂಟ್ಗಳಿಗೆ ರಾಜ್ಯ ಸರ್ಕಾರ ಜನರ ತೆರಿಗೆ ಹಣವನ್ನು ವರ್ಗಾಯಿಸ್ಕೊತಾರೆ ಅಂದ್ರೆ ಮಾನ ಮರ್ಯಾದಿಲ್ವಾ? ಇವರು ವಾಸ್ತವಕ್ಕೆ ತುಂಬಾ ದೂರವಾಗಿ ಮಾತಾಡ್ತಾ ಇದ್ದಾರೆ. ಯಾವುದು ವಾಸ್ತವಿಕ ಹೇಳಿ ಸರ್, ಯಾವುದು ವಾಸ್ತವಕ್ಕೆ ಸಿಂಪಲ್ ಆಗಿದೆ. ಇವತ್ತು ಬೆಲೆ ಮತ್ತೆ ಡಾಲರ್ಗೆ ಹೋಲಿಕೆ ಮಾಡಿದಾಗ ನಮ್ದು ಬೆಲೆ ದಿನೇ 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 ಕುಸಿತ ಕಾಣ್ತಾ ಇದೆ. ಇವರು ಅಭಿವೃದ್ಧಿ ಅಂತ ನಾನು ಈ ಬಜೆಟ್ ಅನ್ನು ತಗೊಂಡೋಗಿ ತಿಪ್ಪೆಗೆ ಬಿಸಾಕ್ತೀನಿ. ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಮ್ಗೆ ಏನು ನಾನು ಮುಖ್ಯವಾಗಿ ಹೇಳ್ತೀನಿ, ನಾನು ಕಂಪ್ಲೀಟ್ ಮಾಡಿ ಮುಖ್ಯವಾಗಿ ಹೇಳ್ತೀನಿ, ಇವ್ರ ಬಜೆಟ್ ಅಲ್ಲಿ ನಮ್ಗೇನು ಕೊಟ್ಟರು ಪರವಾಗಿಲ್ಲ, ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ನಾವೇ ಅಭಿವೃದ್ಧಿ ಮಾಡ್ಕೋತೀವಿ. ಕನ್ನಡಿಗರಿಗೆ ಆ ಶಕ್ತಿ ಇದೆ, ಅಷ್ಟು ಸಂಪನ್ಮೂಲ ಇದೆ ನಮ್ಮ ಹತ್ರ. ಮಹದಾಯಿ ಯೋಜನೆಗೆ ಪರ್ಮಿಷನ್ ಕೊಡ್ರಪ್ಪ ಅಂದ್ರೆ ಇವ್ರ ಯೋಗ್ಯತೆ ಕೊಡಕ್ ಆಗ್ತಾ ಇಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡ್ರಿ ಅಂದ್ರೆ ಇವ್ರ ಯೋಗ್ಯತೆ ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಏತ ನೀರಾವರಿ ಅಂದ್ರೆ ಕೊಡಕ್ ಆಗ್ತಾ ಇಲ್ಲ. ನಮ್ ಸಂಪನ್ಮೂಲದಲ್ಲಿ 100 ರೂಪಾಯಿ ಕಿತ್ಕೊಂಡ್ಬಿಟ್ಟು ನಮ್ ಟ್ಯಾಕ್ಸ್ ಅಲ್ಲಿ 15 ಪೈಸಾ ಕೊಡ್ತಾ ಇದ್ದಾರೆ. ಯಾವ ಲೆಕ್ಕಾಚಾರ ಬರುತ್ತೆ ಅಂದ್ರೆ ನಿಮಿಷ ಅರ್ಥ ಮಾಡ್ಕೊಂಡ್ರೆ ಇದೇ ಲೆಕ್ಕಾಚಾರ ಹೇಳುವಂತದ್ದು ಮೇಡಮ್. ಯಾವ ಆಧಾರದ ಮೇಲೆ 15 ಪೈಸೆ ಹೇಳಿ ಅಧಿಕೃತ ದಾಖಲೆ ಯಾವ ರೀತಿ ಮಾಡ್ತಾರೆ ಅಷ್ಟೇ ಬಿಟ್ಟು ಎಲ್ಲ ಕೊಚ್ಕೊಂಡಾಗ ಮನೆ ಉತ್ತರ ಮಾಡ್ಕೊಂಡ್ಬಂದ್ರು ಅಂತ ಹೇಳಿದ್ರೆ ಆಗುತ್ತೆ. ನಾವು ಅಂಕಿಅಂಶಗಳನ್ನ ಕೊಡ್ಬೇಕು ಸರ್, ಒಂದ್ ನಿಮಿಷ ಅಂಕಿಅಂಶಗಳು ಕೊಟ್ಟು ಮಾತಾಡಿ. ಅವ್ರು ಹೇಳೋದು ಏನು ಅಂತಂದ್ರೆ ವಿಚಾರಗಳು ಏನಿದೆ ಅದು ನಮಗೆ ಅವಶ್ಯಕತೆ ಇಲ್ಲ, ನಾವು ಅಭಿವೃದ್ಧಿ ನಾವು ಮಾಡ್ಕೊಳ್ತೇವೆ ಕರ್ನಾಟಕದಲ್ಲಿ. ಮೇಲ್ದಂಡೆ ವಿಚಾರವಾಗಿ ಕೃಷ್ಣ ಆಗಿರೋ ಬೇರೆ ಮೇಲ್ದಂಡೆ ಕೇಳಿಸ್ಕೊಳ್ರಿ. ಯಾವ್ದು ಕಾರಣ ಏನಂದ್ರೆ ನೀವು ನೋಡ್ರಿ, ಅರ್ಥ ಆಯ್ತು. ಅಲ್ಲ, ಬಾಯಿನ ರುಚಿಗೆ ನಾವಿವತ್ತು ತಪ್ಪು ಲೆಕ್ಕವನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡೋದ್ ಬೇಡ ಮೇಡಮ್. ಯಾಕೆ ಅಂದ್ರೆ ಕೇಳಿಸ್ಕೊಳ್ರಿ, ನಾನು ಆಗ್ಲೇ ನಿಮ್ಗೆ 100 ರೂಪಾಯಿನ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ ಇಡೀ ಒಕ್ಕೂಟದ ಸಾಮಾನ್ಯ ಜನಕ್ಕೆ ಅರ್ಥ ಆಗಲಿ, ಅದನ್ನೇ ಹೇಳ್ತಾ ಇರೋದು. ನಿಮ್ಗಂತೂ ಅರ್ಥ ಆಗಲ್ಲ, ನೀವು ಅರ್ಥ ಆಗಿದೆ, ದೇಶ ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ. ತಾಳ್ಮೆ ತಗೊಳ್ಳಿ. ನೀವು ಆರೋಪ ಮಾಡಕ್ಕಿದ್ದೀರಿ ಅಷ್ಟೇನೆ, ನೀವು ಉತ್ತರ ತಗೊಳಕ್ ಖಂಡಿತ ನೀವಾಗ್ಲಿ ಕಾಂಗ್ರೆಸ್ನವರು ಇದೇ ಗೋಳು ನಿಮ್ದು ಬೆಳಗ್ಗೆ ಆದ್ರೆ ಅರ್ಥ ಮಾಡಿ ಮೇಡಮ್. ಈಗ ಇವ್ರ ಪ್ರಶ್ನೆ ಇರ್ತಕ್ಕಂಥ
ಅದಕ್ಕೆ 15 250 1 ರೂಪಾಯಿ ಕೊಟ್ರೆ ಒಂದು 15 ಪೈಸೆ complete ಮೇಡಮ್. ಮಾಡ್ಕೊಂಡ್ಬಿಡ್ಲಿ. ನಾನು ಅವಾಗಲೇ ಬಹಳ ಕ್ಲಿಯರ್ ಆಗಿ ಹೇಳಿದೆ ಮೇಡಮ್, ಈ 100 ರೂಪಾಯಿ ಏನಾದ್ರು ಕಲೆಕ್ಟ್ ಆದ್ರೆ 50 ರೂಪಾಯಿ ಕೇಂದ್ರಕ್ಕೆ ಹೋಗುತ್ತೆ, 50 ರೂಪಾಯಿ ರಾಜ್ಯಕ್ಕೆ ನೇರವಾಗಿ ಬರುವಂತದ್ದು. ಆ 50 ರೂಪಾಯಿ ಕೇಂದ್ರಕ್ಕೆ ಏನಾಗುತ್ತೆ, ಅದರಲ್ಲಿ ನೇರವಾಗಿ ಏನ್ 15 ಫೈನಾನ್ಸ್ ಪ್ರಕಾರ ಫೆಡರಲ್ ಸಿಸ್ಟಮ್ ಅಲ್ಲಿ ಒಂದು ಪರ್ ಕ್ಯಾಪಿಟಲ್ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟು ದುಡ್ಡು ಬರಬೇಕು ಅನ್ನೋದನ್ನ ಅಲೋಕೇಶನ್ ಮಾಡ್ತಾ ಇದ್ರು. ಒಂದ್ ನಿಮಿಷ ಬಾಯ್ ಮುಚ್ಕೊಂಡು ಕೇಳಿಸ್ಕೊಳ್ರಿ ಸ್ವಲ್ಪ. ಅಲ್ಲ, ದೇಶದಲ್ಲೇ ನಿಮ್ಮನ್ನ ದೂರ ಆಗ್ತಾ ಇದ್ದಾರೆ ಜನ. ಕಳ್ರು ನೀವು. ದೇಶದಲ್ಲಿ ಒಂದು ಉತ್ತಮವಾದ ಆರ್ಥಿಕತೆ ಕೊಡ್ತಾ ಇರ್ತಕ್ಕಂಥದ್ದು ಯಾವ್ದನ್ನ ಇದ್ರೆ ಮೋದಿ ನೇತೃತ್ವದ ಸರ್ಕಾರಗಳು. ನಿಮ್ಗೆ ನಿಮ್ ಸಹಿಸ್ಕೊಳಕ್ ಆಗ್ತಲ್ಲ, ಯಾಕೆಂದ್ರೆ ಜನರು ನಿಮ್ಗೆ ತಿರಸ್ಕಾರ ಮಾಡ್ತಾರೆ. ಇದರಿಂದ ನೀವು ಸುಳ್ಳು ಲೆಕ್ಕಗಳನ್ನ ಕೊಟ್ಟಿದ್ರೆ, ಸುಳ್ಳು ದಾರಿ ಹೇಳ್ಬಿಟ್ಟು ಜನರ ದಿಕ್ಕಪ್ಪನ ಕೆಲಸಗಳು ಮಾಡ್ತಾ ಇದ್ದೀರಾ ಮೇಡಮ್. ಇವರು ಹೇಳ್ತಾ ಇದ್ರು 50 ರೂಪಾಯಿ ಹೋಗಿದ್ ಯಾಕೆ ಬರುತ್ತೆ ಅಂತ. ನಾನು ಹೇಳ್ದೆ, ಒಂದು ರಸ್ತೆ ಯೋಜನೆಗೆ ಇರ್ಬೋದು, ನಗರಾಭಿವೃದ್ಧಿಗೆ ಇರ್ಬೋದು, ಪಂಚಾಯತಿಗಳು ಇರ್ಬೋದು, ಇವತ್ತು ಯಾವ್ದು VBG ರಾಮ್ಜಿ ಒಂದು ಯಾವ್ದು ಅನುದಾನಗಳು ಯಾಕೆ ಬರ್ತವೆ, ವಸತಿ ಯೋಜನೆಗಳು ಮೇಡಮ್. ಈ ಕರ್ನಾಟಕದಲ್ಲಿ 2020ರಿಂದ ಒಂದು ಮನೆಗಳನ್ನ ಕಟ್ಕೊಟ್ಟಿಲ್ಲ. ಬಸವ ಯೋಜನೆ ಇರ್ಬೋದು, ಇವತ್ತು ಬರ್ತಾ ಇರ್ತಕ್ಕಂಥದ್ದು ಕಂಪ್ಲೀಟ್ ಪ್ರಧಾನ ಮಂತ್ರಿ ಅವರ ಒಂದು ವಸತಿ ಯೋಜನೆಯಿಂದ ಇಡೀ ರಾಜ್ಯದಲ್ಲಿ 18 ಲಕ್ಷ ಮನೆಗಳು ಸ್ಯಾಂಕ್ಷನ್ ಆಗಿದೆ. ಇದನ್ನ ಬರ್ತಾ ಇರ್ತಕ್ಕಂಥದ್ದು ನಾವು ಕೊಡುವಂತ ದುಡ್ಡಿಂದ ವಾಪಸ್ ಮಾಡುವಂಥದ್ದು. ಕೇಂದ್ರ ಸರ್ಕಾರಕ್ಕೂ ಒಂದು ಮ್ಯಾನೇಜ್ಮೆಂಟ್ಗೆ ದುಡ್ಡು ಬೇಕಾಗಿರುತ್ತೆ. ಅದೇ ರೀತಿ ಕರ್ನಾಟಕ ರಾಜ್ಯದ 50 ರೂಪಾಯಿ ಎಲ್ಲ ಹೋಗ್ತಾ ಇದೆ ಲೆಕ್ಕ ಕೊಡ್ರಿ ಅಂದ್ರೆ. 50 ರೂಪಾಯಿ ರಾಜ್ಯ ದುಡ್ಡು ಎಲ್ಲ ಹೋಗ್ತಾ ಇದೆ ಕೊಡ್ರಿ ಲೆಕ್ಕ. ಒಂದೇ ನಿಮಿಷ ಅರ್ಥ ಆಯ್ತು ನನಗೆ. ಕೇಂದ್ರ ಸರ್ಕಾರಗಳು ಒಳ್ಳೇದು ಮಾಡ್ತಾ ಇದೆ, ರೈತರ ಪರವಾಗಿ ನಿಂತುಕೊಳ್ತಾ ಇದೆ, ಸಾಕಷ್ಟು ಮಧ್ಯಮ ವರ್ಗದವರ ಪರವಾಗಿ ನಿಂತುಕೊಳ್ತಿದೆ ಎನ್ನುವಂತಹ ಉದ್ವೇಗದ ಮಾತನ್ನು ನೀವು ಹೇಳ್ತಾ ಇದ್ದೀರಾ. ಪರವಾಗಿ ಹೌದು ಸರ್. ಯಾಕೆಂದ್ರೆ ತಪ್ಪು ಲೆಕ್ಕಗಳನ್ನ ಕೊಟ್ಟು ಜನರಿಗೆ ಏನಾಗಿದೆ ಅಂದ್ರೆ, ಕೇಂದ್ರದವರು ಸಾಕಷ್ಟು ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ, ಅದು ಪ್ರಸ್ತುತವಾಗಿ ಹೋಗ್ತಾ ಇದೆ ಕೂಡ. ಹೇಳ್ಬಿಡ್ತೀನಿ, ಇವತ್ತು ಇಡೀ ದೇಶದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿದೆ, ವಿದ್ಯುತ್ಕರಣ ಆಗಿದೆ. ಇವತ್ತು ಇವ್ರಿಗೆ ಕಾಣಿಸಲ್ಲ ಮೇಡಮ್, ಇದೇ ಟ್ರೈನ್ ಅಲ್ಲಿ ಓಡಾಡ್ತಾರಲ್ಲ, ಗೊತ್ತಾಗೋದಿಲ್ಲ ಮೇಡಮ್. ಯಾವುದೇ ಮೊದಲು ಒಂದು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಒಂದು ಸ್ವಚ್ಛವಾಗಿ ಆ ಸ್ಟೇಷನ್ಗೆ ಜನರಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಯೋಜನೆಗಳು ಇವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಸಾಮಾನ್ಯ ಜನರಿಗೆ ಕಾಣಿಸ್ತಾ ಇದೆ. ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದೆ ನೀವು ಮಾತಾಡಿ ಮೇಡಮ್. ಏನ್ ಗೊತ್ತಾ, ಇವತ್ತು ದಕ್ಷಿಣ ಭಾರತದ ರಾಜ್ಯಗಳು